ಎಂಬ ಭಕ್ತನಿಗೆ ಶ್ರೀಮಾತೆಯವರು ಮಂತ್ರದೀಕ್ಷೆಯನ್ನು ಕೊಡ್ತಾರೆ. ಬೆರಳುಗಳ ಮೂಲಕ ಜಪ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾರೆ. ಈಗ ರಾಮಕೃಷ್ಣ ಆಶ್ರಮದಲ್ಲಿ ನೀವು ಜಪವನ್ನು ಮಂತ್ರದೀಕ್ಷೆಯನ್ನು ತಗೊಂಡ ಮೇಲೆ ಜಪವನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಅದರಲ್ಲಿ ಜಪಮಣಿಯ ಮೂಲಕ. ರಾಮಕೃಷ್ಣ ಆಶ್ರಮದಲ್ಲಿ ಏನಾಗಿದೆ ಅಂದರೆ ಜಪಮಣಿಯನ್ನು ಯಾರಿಗೂ ತೋರಿಸದೆ ಮಾಡಬೇಕು ಅಂತ ನಿಯಮ ಇದೆ, ತೋರಿಸಲೇಬಾರ್ದು. ಶ್ರೀರಾಮ್ ಜಯರಾಮ್ ಥರ ಅವ್ರು ಜಪಮಣಿ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ರಾಮಕೃಷ್ಣ ಆಶ್ರಮದಲ್ಲಿ ಯಾರು ಸಹ ಯಾವ ಸನ್ಯಾಸಿನಿಯು ಅಥವಾ ಭಕ್ತರು ಜಪಮಣಿಯನ್ನು ತೋರಿಸಿ ಮಾಡೋ ಪದ್ಧತಿ ಇಲ್ಲ. ಒಂದು ಜಪಮಣಿ ಮೂಲಕ ಜಪ ಮಾಡ್ಬೋದು, ಇನ್ನೊಂದು ಬೆರಳುಗಳ ಮೂಲಕ ಜಪ ಮಾಡ್ಬೋದು. ರಾಮಕೃಷ್ಣ ಆಶ್ರಮಗಳಲ್ಲಿ 108 ಯಾವ ಥರ ಜಪ ಮಾಡ್ತಾರೆ ಅಂದರೆ ಇದು 1, ಇದು 2, ಇದು 3, 4, 5, 6, 7, 8, 9, 10 ಈ ಥರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4, 5, 6, 7, 8, 9, 10 ಆಯಿತಾ? ಅರ್ಥ ಆಯ್ತಾ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 1, 2, 3, 4, 5, 6, 7, 8, 9, 10 ಆಯಿತು. ಇಲ್ಲಿ ನಾವು ಕೌಂಟ್ ಮಾಡ್ಕೊಂತ ಹೋಗ್ಬೇಕು. ಮತ್ತೆ ಇಲ್ಲಿ 10 ಆದ್ಮೇಲೆ ಇಲ್ಲಿ 1 ಕೌಂಟ್ ಮಾಡ್ಕೋಬೇಕು. ಇಲ್ಲಿ 10 ಆದಮೇಲೆ 10 ಜಪ ಆದಮೇಲೆ ಇಲ್ಲಿ 1 ಕೌಂಟ್ ಮಾಡ್ಕೋಬೇಕು. ಇಲ್ಲಿ 10 ಆಗ್ತಾಗ ಇಲ್ಲಿ 1, ಅಲ್ಲಿ 10 ಮುಗೀತು. ಮತ್ತೆ ಇಲ್ಲಿ 10 ಆದಮೇಲೆ ಇನ್ನೊಂದು ಕೌಂಟ್ ಮಾಡ್ತೀವಿ. 20 ಆಯಿತು, 30, 40, 50, 60, 70, 80, 90, 100 ಅಲ್ಲಿಗೆ 100 ಕಂಪ್ಲೀಟ್ ಆಯಿತು. ಇಲ್ಲಿ 10, ಇಲ್ಲಿ 100 ಆಯಿತು. ಮತ್ತೆ 8 ಅವಾಗ 8 ಮಾಡ್ಬೇಕಾದ್ರೆ ಇದನ್ನು ಬಿಡ್ಬೇಕು. ನಾವು ಫಸ್ಟಿಗೆ 10 ಮಾಡ್ಬೇಕಾದ್ರೆ ಇದು ಎಣಿಸ್ಕೊಂಡು ಮಾಡ್ತಾ ಇರ್ತೀವಿ. ಅವಾಗ ಇಲ್ಲೊಂದು ಬಿಡಬೇಕು, ಕೊನೆಗೆ ಒಂದು ಬಿಡಬೇಕು. ಇಲ್ಲಿ 1, 2, 3, 4, 5, 6, 7, 8 ಇದು ಬಿಡಬೇಕು, ಮೇಲ್ಗಡೆ ಬಿಡಬೇಕು. ಅವಾಗ ಕರೆಕ್ಟ್ 108 ಆಗುತ್ತೆ. ಇದು ರಾಮಕೃಷ್ಣ ಆಶ್ರಮದಲ್ಲಿ ಜಪ ಕೊಡುವ ಮಂತ್ರದೀಕ್ಷೆ ಕೊಡಬೇಕಾದ್ರೆ ಅಲ್ಲಿಯ ಸ್ವಾಮಿಗಳು, ಅಸಿಸ್ಟೆಂಟ್ ಸ್ವಾಮಿಗಳು, ಫಸ್ಟು ಮಂತ್ರದೀಕ್ಷೆ ಕೊಡೋ ಗುರುಗಳು ಬರೋಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಸ್ವಾಮಿಗಳು ಮಂತ್ರದೀಕ್ಷೆ ವಿಧಾನದ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ. ಮಂತ್ರ ಹೆಂಗೆ ಮಾಡಬೇಕು, ಉಪಾಸನ ವಿಧಾನ ಅಂತ ಒಂದು ಬುಕ್ ಕೊಡ್ತಾರೆ. ಆ ಬುಕ್ಕನ್ನು ಕೊಟ್ಟ ಮೇಲೆ ಅದ್ರ ಪೂರ್ಣ ವಿವರವನ್ನು ಕೊಡ್ತಾರೆ ಹೆಂಗೆ ಮಾಡಬೇಕು ಅಂತ. ಯಾಕಂದರೆ ಎಲ್ಲ ಟೈಮಲ್ಲೂ ಜಪ ಮಾಡಿ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಈ ಥರ ನಾಮಜಪ 108 ಅರ್ಥ ಆಯ್ತು. ನೀವು ಸಹ ಯಾರು ಮಂತ್ರದೀಕ್ಷೆ ತಗೊಂಡಿಲ್ಲೋ ಓಂ ನಮೋ ಭಗವತೆ ರಾಮಕೃಷ್ಣಾಯ ದಯವಿಟ್ಟು ತಗೊಳ್ಳಿ. ಆಗಲ್ಲ ಅನಿವಾರ್ಯ ಅಂತಂದರೆ ಓಂ ನಮೋ ಭಗವತೆ ರಾಮಕೃಷ್ಣ ಈ ಥರ 1, 2, 3, 4, 5 108 ಮಾಡ್ಬೋದು. 105 1 ಮಾಲೆ ಜಪ, 108 ಜಪ ಅಥವಾ ಜಪಮಣಿಯ ಮೂಲಕ ಮಾಡ್ಬೋದು. ಈಗ ನಾವೆಲ್ಲ ರಾಮಕೃಷ್ಣ ಆಶ್ರಮದಲ್ಲಿ ತಗೊಂಡವ್ರು ಏನು ಮಾಡಿ, ಫಸ್ಟಿಗೆ ನಾವು ಜಪಮಣಿ ತಗೊಂಡ್ಮೇಲೆ ಅದನ್ನ ಗುರುಗಳಿಗೆ ಕೊಡುತ್ತೇವೆ. ಈಗ ನನ್ನ ಗುರುಗಳು ಸ್ವಾಮಿ ಗೌತಮಾಜಿಯವರು ಈಗ ಬೇಲ್ಪಡದ ಅಧ್ಯಕ್ಷ ಆಗಿದ್ದಾರೆ. ಅವರು ಬೆಳಗಾವಿಯಲ್ಲಿ ಬಂದ ತಗೊಂಡಿದ್ದು ನಾವು. ಫಸ್ಟಿಗೆ ಅವ್ರು ಜಪ ಮಾಡ್ತಾರೆ. ಒಂದ್ಸತಿ ಜಪಮಣಿಯನ್ನು ಜಪ ಮಾಡಿ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ನಾವು ಮನೆಯಲ್ಲಿ ಯಾಕೆ ಗೊತ್ತಾಗದಾಗೆ ಜಪ ಮಾಡ್ಕೊತೀವಿ. ಅಲ್ಲಿ ಆಗೋದ್ರಿಂದ ಮನೆಯಲ್ಲಿ ಇದು ಕೈಯಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅಥವಾ ಹೊರಗಡೆಯಲ್ಲಿ ಹೋಗ್ಬೇಕಾದ್ರೆ ಅದು ಒಂದು ಜಪ ಅಥವಾ ಮಾನಸಿಕವಾಗೂ ಮಾಡ್ಬೋದು. ಆದರೆ ಕಂಪಲ್ಸರಿ ಜಪ 2 ಅಥವಾ ಇದರಲ್ಲಿ ಜಪಮಣಿಯ ಮೂಲಕ ಮಾಡಬೇಕು ಅಂತ ನಿಯಮ ಮಾಡಿದ್ದಾರೆ. ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆ ನಮಗೆ ಬೇಕಾದ್ರೆ ಕೆಲವು ವಿಷಯಗಳು ಗೊತ್ತಿರಲ್ಲ. ಯಾಕಂದರೆ ಪ್ರೋಸೆಸ್ ರಾಮಕೃಷ್ಣ ಆಶ್ರಮಗಳು ತುಂಬ ಪ್ರೋಸೆಸ್. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್